ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಾಟೀಲ್ ಜರ್ನಿ ಯೂಟ್ಯೂಬ್ ಚಾನಲ್. ಗೈಸ್, ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಬರ್ರಿ ಇನ್ಸ್ಟಿಟ್ಯೂಟ್ಗೆ ಹೋಗೋಣ ಅಂತ. ಬಂದಮೇಲೆ ಏನು ಟಾಪಿಕ್ ಅಂತ ಚೂಸ್ ಮಾಡಿ ನಿಮ್ಗೆ ಹೇಳ್ತೇನಂತ. ಬನ್ನಿ ಹೋಗುವ. ಬೆಳಿಗ್ಗೆ ಹೇಳಿದ್ದೆ ನಿಮ್ಗೆ ಇನ್ಸ್ಟಿಟ್ಯೂಟ್ಗೆ ಹೋಗಿ ಬಂದು ಸಿಗ್ತೀನಿ ಅಂತ. ಬಂದಿದ್ದೀನಿ. ಇವಾಗ ಇನ್ಸ್ಟಿಟ್ಯೂಟಲ್ಲಿ ಮುಗಿತು, ವರ್ಕ್ ಕ್ಲಾಸ್ ಇತ್ತು, ಕ್ಲಾಸಿಗೆ ಹೋಗಿ ಬಂದೆ. 2 hours ಕ್ಲಾಸ್ ಇರುತ್ತೆ ಎಕ್ಸಾಕ್ಟ್. ಮುಗಿಸ್ಕೊಂಡು ಬಂದೆ. ಅಲ್ಲಿ ಹೊರಗಡೆ ಬೇಕ್ರಿಯಲ್ಲಿ ಏನಾದರೂ ತಿನ್ಕೊಂಡು ಬಂದಿದ್ದೀನಿ. ಇವಾಗೇನಂದರೆ ಗೈಸ್, ಒಂದು ಹೇಳಿ, ನಿಮಗೆ ಯಾವ ಥರ ಬ್ಲಾಗ್ ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಫುಡ್ಡು ಬ್ಲಾಗ್ ಬೇಕಾ, ಇಲ್ಲ ಏನಾದರೂ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕಾ, ಇಲ್ಲ ಎಂಟರ್ಟೈನ್ಮೆಂಟ್ ಬೇಕಾ? ಎಂಟರ್ಟೈನ್ಮೆಂಟ್ ಇವಾಗ ಸಿಗೋದು ಕಷ್ಟ. ಏನಕ್ಕೆ ಅಂತಂದರೆ ಇಲ್ಲಿ ನಾನು ಪಿ ಜಿಯಲ್ಲಿರೋದ್ರಿಂದ ಒಬ್ಬನೇ ಇದ್ದೀನಿ. ಸೊ ಆಗ್ತಿಲ್ಲ ಅದು ಕೊಡೋಕೆ. ಏನಕ್ಕೆ ಅಂತಂದರೆ ನಾನು ಫ್ರೆಂಡ್ಸಲ್ಲಿ ಇಲ್ಲಿ ಯಾರೂ ಇಲ್ಲ, ಎಲ್ಲರೂ ಇರೋರೆಲ್ಲ ದೊಡ್ಡವರು. ನಾನು ಹಂಗೇನಾದರೂ ಊರಿಗೆ ಹೋದರೆ ಫ್ರೆಂಡ್ಸ್ ಜೊತೆ ಸೇರಿ ಅವಾಗೇನಾದರೂ ಕೊಡೋಕ್ಕಾಗ್ಬೋದೇನೋ ಟ್ರೈ ಮಾಡ್ತೀನಂತ. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂತಂದ್ರೆ ಒಬ್ಬನೇ ಇದ್ದೀನಲ್ಲ, ಕೊಡೋಕ್ಕಾಗ್ತಲ್ಲ. ಹಂಗಾಗಿ ನಿಮಗೆ ಯಾವ ಥರ ಬ್ಲಾಗ್ ಬೇಕು ಹೇಳಿ, ನಾನು ಅದನ್ನೇ ಮಾಡಿ ಕೊಡೋಕ್ಕೆ ಇಷ್ಟಪಡ್ತೀನಂತ. ನಿಮಗೆ ಅಂದರೆ ಎಂಟರ್ಟೈನ್ಮೆಂಟ್ ಬ್ಲಾಗ್ ಬೇಕಾ, ಇಲ್ಲ ಟ್ರಾವೆಲ್ ಬೇಕಾ, ಇಲ್ಲ ಫುಡ್ ಎಕ್ಸ್ಪ್ಲೋರ್ ಮಾಡ್ಬೇಕಾ, ಇಲ್ಲ ಯಾವುದಾದ್ರೂ ಪ್ಲೇಸ್ ವಿಸಿಟ್ ಮಾಡಿ ತೋರಿಸ್ಬೇಕಾ, ಇಲ್ಲ ಯಾವುದಾದ್ರೂ ಟೆಂಪಲ್ಸ್ ತೋರಿಸ್ಬೇಕಾ? ಬೆಂಗಳೂರಲ್ಲಿ ಈ ಥರ ಇದ್ದಾವೆ ಟೆಂಪಲ್ಸ್, ನೋಡಿ ತೋರಿಸಿ ಅಂದರೆ ಅದಕ್ಕೂ ತೋರ್ಸಕ್ಕೆ ರೆಡಿ ಇದ್ದೀನಿ. ಏನಂತಂದರೆ ಬಟ್ ನಿಮಗೆ ಯಾವ್ದು ಬೇಕಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ನೀವು ಯಾರ್ಯಾರು ಏನು ನನ್ನ ವ್ಲಾಗ್ ನೋಡ್ತಾರಲ್ಲ ಡೈಲಿ, ನಿಮಗೆ ಯಾವ ಕಂಟೆಂಟ್ ಬೇಕು, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ ನನ್ನ ಕಡೆಯಿಂದ, ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಹೇಳ್ಬೇಕಂದ್ರೆ 5 days ಆಯ್ತು ನಾನು ಬ್ಲಾಗ್ ಮಾಡೋಕೆ. ಬಟ್ ಯಾವ ಕಂಟೆಂಟ್ ಕೊಡಬೇಕು, ಯಾವ ಕಂಟೆಂಟ್ ಕೊಟ್ಟರೆ ಚೆನ್ನಾಗಿ ವ್ಯೂಸ್ ಹೋಗ್ತಾವ. ಸೊ ಹಂಗಾಗಿ ಅದು ಇನ್ನೂ ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟು ಐಡಿಯಾ ಇಲ್ಲ. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 2-3 days ಆಗಿದೆ. ಸೊ ನೀವೇನಾದರೂ ಐಡಿಯಾಸ್ ಕೊಡ್ರಿ ನನಗೆ. ಆ್ಯಕ್ಚುಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೇನಂತ. ಎಷ್ಟಾಗುತ್ತೆ ಅಷ್ಟು ಮಾಡ್ತೇನಂತ. ಇನ್ನೊಂದು ಏನಂದರೆ ನೀವು ಕಮೆಂಟ್ ಹಾಕಿ ಏನೇನು ಬೇಕು, ಯಾವ ಥರ ಬ್ಲಾಗ್ ಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಹೋಗುತ್ತೆ. ಸೊ ಇದನ್ನೆಲ್ಲ ನೀವು ನನಗೆ ಕಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ, ಎಕ್ಸ್ಪೆಕ್ಟ್ ಮಾಡುತ್ತಿರೋದು ಇದನ್ನು, ನಾನು ಇದು ಮಾಡ್ಬೋದು ಅಂತ. ಸೊ ಹಂಗಿದ್ದಾಗ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೇನಂತ. ಎಷ್ಟಾಗುತ್ತಾ ನನ್ನ ಕಡೆಯಿಂದ 100% ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಆದಷ್ಟು ನನಗೆ ಹೆಲ್ಪ್ ಮಾಡಿ. ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡೋವೆಲ್ಲ ವೀಡಿಯೋಸ್ ನೋಡಿ ಯಾವ ಡಿಲೇ ಮಾಡಬೇಡಿ. ಅಂದರೆ ನಾನು ಇವಾಗ ಸ್ಟಾರ್ಟಿಂಗೆಲ್ಲ ಮಾಡ್ತಾ ಇರೋದು. ಏನಾದರೂ ಮಿಸ್ಟೇಕ್ಸ್ ಇದೆನಾ, ಈ ಥರ ಮಾತಾಡ್ಬಾರ್ದಿತ್ತು, ಈ ಥರ ಆಗಬಾರ್ದಿತ್ತು, ಈ ಥರ ತೋರಿಸ್ಬಾರ್ದಿತ್ತು, ಈ ಥರ ಮಾಡಿದ್ರೆ ಚೆನ್ನಾಗಿ ಹೋಗುತ್ತಾ, ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ವ್ಯೂಸು, ನೀನು ಈ ಥರ ಮಾಡಿದ್ರೆ ಕ್ಲಿಕ್ ಆಗ್ಬೋದು. ಸೊ ಈ ಥರ ಹೇಳಿ ನಾನು ಅದನ್ನೇ ಮಾಡೋಕ್ಕೆ ಇದು ಮಾಡ್ತೇನಂತ. ಇಲ್ಲಿ ಏನಕ್ಕೆ ನನಗೆ ಟೈಮ್ ಸಿಗ್ತಲ್ಲ. ಕ್ಲಾಸ್ ಇರೋದು 12ರಿಂದ 2. ಬರೋಷ್ಟರಲ್ಲಿ ಒಂದು 1/2 hour ಆಗುತ್ತೆ. ಬಂದು ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಇದಕ್ಕೆ ಕಾಂಟೆಂಟ್ ಕೊಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಕಾಂಟೆಂಟ್ ಏನು ಕೊಡ್ಬೇಕಂತ ಡೈಲಿ ಥಿಂಕ್ ಮಾಡೋದು ಗೊತ್ತಾಗಲ್ಲ. ಸೊ ಅದಕ್ಕೆ ನಿಮಗೆ ಪರ್ಟಿಕ್ಯುಲರ್ ಈ ಥರ ಬೇಕು ಅಂತ ಹೇಳಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಂತ. ಯಾವ ಥರ ಬೇಕು ಅದೇ ಥರ ಹೇಳಿ ನಾನು ಕಂಟಿನ್ಯೂ ಮಾಡ್ತೇನಂತ. ಹಂಗೇನಾದ್ರೆ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಫಾಲೋ ಮಾಡೋದನ್ನ ಮರಿಬೇಡಿ. ಏನೋ ಹೇಳೋದ್ರಲ್ಲಿ ಒಂದು ಸ್ವಲ್ಪ ನಾಲಿಗೆ ಹೊಳ್ತಾ ಇಲ್ಲ. ಅಂದರೆ ಈಗ ಒಂದು 2-3 days ಆಯ್ತು ಕ್ಯಾಮ್ರಾ ಮುಂದೆ ಫೋಕಸ್ ಮಾಡೋಕೆ. ಸೊ ಏನಂತಂದರೆ ಇವಾಗ ಸ್ವಲ್ಪ ಧೈರ್ಯ ಬಂದೈತೆ. ನಾನು ಸ್ಟಾರ್ಟಿಂಗ್ ಮೊಬೈಲ್ ಓಪನ್ ಮಾಡಿದಾಗ ನಾನು ಕ್ಯಾಮ್ರಾ ಮುಂದೆ ಏನೂ ಮಾತಾಡೋದಾಗಲಿಲ್ಲ. ಅದಕ್ಕೆ ಜಸ್ಟ್ ಫಸ್ಟ್ ವಿಡಿಯೋ ನಂದು ಯಾರು ನೋಡಿಲ್ಲ, ನೋಡ್ಕೊಂಡು ಬನ್ನಿ ಹೋಗಿ. ಜಸ್ಟ್ 1 ನಿಮಿಷ ಇರೋದು. ಏನಂದ್ರೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲಿಲ್ಲ, ನನಗೆ ಭಯ ಬಂತು. ಹಂಗಿದ್ದಾಗ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಏನು ಮಾತಾಡಿದ್ರೆ ಯಾವ ಥರ ಕಂಟೆಂಟ್ ಹೋಗುತ್ತೆ, ಏನು ಎಂತ ಅಂತ ಗೊತ್ತಾಗಲ್ಲ. ಸೊ ಫಸ್ಟ್ ಟೈಮ್ ಭಯ ಆಯ್ತು. ಇವಾಗ ನಾನು ಮಾತಾಡ್ಬೇಕಾದ್ರೆ ನಾಲಿಗೆ ಒಳ್ಳಲ್ಲ. ಜಲ್ದಿ ಏನಾದ್ರು ಮಾತಾಡ್ಬೇಕಾದ್ರೆ ಬೇಗ ಒಳ್ಳಲ್ಲ. ಮಿಸ್ಟೇಕ್ ಆಗುತ್ತೆ. ನೀವು ಅದನ್ನು ನೋಡ್ಬೋದು, ನಗ್ಬೋದು. ನಗರಿ ಒಳ್ಳೆಯದೇ. ನನಗೂ ಎಂಟರ್ಟೈನ್ಮೆಂಟ್ ಕೊಟ್ಟಂಗೆ ಆಗುತ್ತೆ ನಿಮ್ಗೆ. ಸೊ ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಇದ್ದರೆ, ಏನಾದರೂ ಮಾತಾಡೋದ್ರಲ್ಲಿ ಇದ್ದಿದ್ದರೆ ಪ್ಲೀಸ್ ಅದನ್ನೆಲ್ಲ ಹೊಟ್ಟೆಗೆ ಹಾಕಿರಿ. ನನಗೂ ಅಷ್ಟು ಇನ್ನೂ ಗೊತ್ತಾಗ್ತಾಯಿಲ್ಲ ಏನೇನು ಮಾಡ್ತೀರಂತ. ಸೊ ಇಲ್ಲಿಗೆ ನಾನು ಬ್ಲಾಗ್ನ ಏನು ಮಾಡ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೆಲ್ಪ್ ಮಾಡೋದನ್ನ ಮರಿಬೇಡಿ. ನನ್ನ ಬ್ಲಾಗ್ನ ಹೀಗೆ ನೋಡ್ತಾ ಹೆಲ್ಪ್ ಮಾಡ್ತಾ ಇರಿ. ಬಾಯ್, ಸಿ ಯು.